ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನದ ಸಹವಾಸ ಮಾಡಿ ಟರ್ಕಿಯೂ ಕೂಡ ಇದೀಗ ಭಿಕ್ಷುಕರ ರೀತಿಯಲ್ಲಿ ನರಳಾಡುವ ಸ್ಥಿತಿಗೆ ಬರ್ತಾ ಇದೆ. ಪಾಕಿಸ್ತಾನವನ್ನು ಬೆಂಬಲಿಸಿದ ಕಾರಣಕ್ಕಾಗಿ ಭಾರತ ಬಿಗ್ ಶಾಕ್ ಕೊಟ್ಟಿದೆ. ಟರ್ಕಿಯ ಸೆಲಿಬಿ ಕಂಪನಿಯ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ. ಟರ್ಕಿ ಸೆಲಿಬಿ ಪರವಾನಗಿ ರದ್ದುಗೊಳಿಸಿದೆ ಭಾರತ. ಪಾಕ್ ಬೆಂಬಲಿಸಿದ ಟರ್ಕಿಯ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಟರ್ಕಿಯಿಂದ ಆಮದಾಗುವಂಥ ಎಲ್ಲ ಗೂಡ್ಸ್ಗಳನ್ನು ಕೂಡ ಎಲ್ಲ ಪರಿಕರಗಳನ್ನು ಕೂಡ ಖರೀದಿ ಮಾಡಿಸೋದು ನಿಲ್ಲಿಸಿದೆ. ಅಲ್ಲಿಗೆ ಟರ್ಕಿಯ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿತಾ ಹೋಗುತ್ತೆ. ಈಗ ಸೆಲಿಬಿ ಕಂಪನಿಯನ್ನು ಕೂಡ ರದ್ದುಗೊಳಿಸಿದ ಕಾರಣಕ್ಕಾಗಿ ಟರ್ಕಿ ಬಹಳ ದೊಡ್ಡ ಆರ್ಥಿಕ ಆಘಾತವನ್ನು ಹೊಂದುತ್ತೆ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಪಾಕಿಸ್ತಾನದ ಸಹವಾಸ ಮಾಡಿರುವಂಥದ್ದು. ನೋಡಿ, ಭಾರತದ 9 ವಿಮಾನ ನಿಲ್ದಾಣಗಳಲ್ಲಿ ಪ್ರಾಥಮಿಕ ಸೇವೆಗಳನ್ನು ನೀಡ್ತಾ ಇದ್ದಂಥ ಟರ್ಕಿ ಮೂಲದ ಸೆಲಿಬಿ ಏವಿಯೇಷನ್ ಸಂಸ್ಥೆಯ ಲೈಸೆನ್ಸನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಇತ್ತೀಚೆಗೆ ಭಾರತ ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ನಡೆಸ್ತಲ್ಲ, ಆ ಸಂದರ್ಭದ ಕಾರ್ಯಾಚರಣೆಯಲ್ಲಿ ಟರ್ಕಿ ತನ್ನ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಸರಬರಾಜು ಮಾಡಿತ್ತು, ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಹೀಗಾಗಿ ನೋಡಿ, ಭಾರತ ಹಾಗೆ ನೋಡಿದರೆ ಟರ್ಕಿಗೆ ಅನೇಕ ಸಂದರ್ಭಗಳಲ್ಲಿ ಸಹಾಯ ಮಾಡಿದೆ. 2023ರಲ್ಲಿ ಬಹಳ ದೊಡ್ಡ ಸಹಾಯ ಮಾಡಿತ್ತು. ಆದರೂ ಕೂಡ ಸಹಾಯದ ಋಣವನ್ನು ಇಟ್ಟುಕೊಂಡಿರುವಂಥ ಟರ್ಕಿ ಭಾರತವನ್ನು ಕಡೆಗಣಿಸಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿದೆ. ಹೀಗಾಗಿ ಸೆಲಿಬಿ ಏವಿಯೇಷನ್ ಸಂಸ್ಥೆಯ ಲೈಸೆನ್ಸನ್ನು ರದ್ದುಗೊಳಿಸಿದೆ. ಇದರಿಂದ ಆರ್ಥಿಕ ಹೊಡೆತ ಖಂಡಿತವಾಗೂ ಕೂಡ ಆಗುತ್ತೆ. ಸೊ ಹೀಗಾಗಿ ಟರ್ಕಿ ಸಹವಾಸ, ಪಾಕಿಸ್ತಾನದ ಸಹವಾಸ ಅವರಿಗೆ ಉಪವಾಸವನ್ನು ತಂದೊಡ್ಡಿದೆ. ಈಗಾಗಲೇ ಆಪಲ್ಗಳನ್ನು ಅಂದರೆ ಅಲ್ಲಿಂದ ತರಿಸಿಕೊಳ್ಳುವಂಥ ಸೇಬುಗಳನ್ನು ನಾವು ನಿಲ್ಲಿಸಿದ್ದೇವೆ. ಅಲ್ಲಿಂದ ಆಮದು ಮಾಡಿಕೊಳ್ಳುವಂಥ ಅನೇಕ ಅಂಶಗಳನ್ನು ಕೂಡ ನಾವು ನಿಲ್ಲಿಸಿದ್ದೇವೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಟರ್ಕಿಗೆ ಇಂಥ ದುರ್ಬುದ್ಧಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ಹೀಗಾಗಿ ಟರ್ಕಿಗೆ ಪಾಠ ಕಲಿಸಲಿಕ್ಕೆ ಭಾರತ ಸನ್ನದ್ಧವಾಗಿದೆ. ಪಾಕಿಸ್ತಾನಕ್ಕೆ ಹಲವಾರು ಭಾರತದ ವಿರೋಧಿ ಐಡಿಯಾಗಳನ್ನು ಕೊಟ್ಟಿದೆ. ಭಾರತದ ವಿರುದ್ಧ ಹೇಗೆಲ್ಲ ಫೈಟ್ ಮಾಡಬೇಕು ಅಂತ ಹೇಳಿ ಕೆಲವಷ್ಟು ಐಡಿಯಾಗಳನ್ನು ಕೊಟ್ಟು ಸಹಾಯ ಮಾಡಿದೆ. ಡ್ರೋನ್ಗಳನ್ನು ಕೊಟ್ಟಿದೆ, ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದೆ. ಈಗ ಅನುಭವಿಸ್ತಾ ಇದೆ. ಟರ್ಕಿ ಇದೆ ಅನ್ನೋದು ಈಗ ಬಹಿರಂಗವಾಗ್ತಾ ಇದೆ. ಸೇಬು ಮಾರಾಟವನ್ನು ಭಾರತದಲ್ಲಿ ಕಂಪ್ಲೀಟಾಗಿ ಟರ್ಕಿಯ ಸೇಬುಗಳನ್ನು ನಿಲ್ಲಿಸಲಾಗಿದೆ. ಇದೀಗ ಟರ್ಕಿಯ ಸೆಲಿಬಿ ಏವಿಯೇಷನ್ ಕಂಪನಿಗೆ ಬಿಸಿ ಮುಟ್ಟಿಸಲಾಗಿದೆ. ಏಕನಾಥ್ ಶಿಂದೆ ಸೇರಿದಂಥ ಅನೇಕರು ಕೂಡ ಇದರಿಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏಕನಾಥ್ ಶಿಂದೆ ಗಮನ ಸೆಳೆದಿದ್ದರು, ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದರು, ಸೆಲಿಬಿ ಏವಿಯೇಷನ್ ಸಂಸ್ಥೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಕೇಂದ್ರದ ಗಮನ ಸೆಳೆದಿದ್ದರು. ಹೀಗಾಗಿ ಅದೆಲ್ಲವೂ ಈಗ ರಿಸಲ್ಟ್ ಕೊಡ್ತಾ ಇದೆ. ಭಾರತದಿಂದ ಟರ್ಕಿಯನ್ನು ದೂರ ಇಡುವಂಥ ಎಲ್ಲ ರೀತಿಯ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಟರ್ಕಿ ಸಹವಾಸ ದೋಷದಿಂದ ಕೆಟ್ಟಿದೆ. ತಾನು ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರೂ ಕೂಡ, ಭಾರತದಿಂದ ಸಹಾಯವನ್ನು ತೆಗೆದುಕೊಂಡಿದ್ದರೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಮೂಲಕ ಭಾರತದ ಎದುರು ನಿಂತ್ಕೊಂಡಿದೆ. ಇದೀಗ ಅನುಭವಿಸ್ತಾ ಇದೆ.